ಗ್ಲಾಸ್ ಅನ್ನ ಒಡೆದು ಹಾಕಿ ಖದೀಮರು ಹಣವನ್ನ ದೋಚಿದ್ದಾರೆ. ಲಕ್ಷ ಲಕ್ಷ ಹಣವನ್ನ ದೋಚಿರುವ ಕಳ್ಳರು ಬರೋಬ್ಬರಿ 11.5 ಲಕ್ಷ ಹಣ ದೋಚಿ ಪರಾರಿಯಾಗಿದ್ದಾರೆ. ಖತರ್ನಾಕ್ ಕಳ್ಳರು. ನೆಲಮಂಗಲ ನಗರದ ಅಂಬೇಡ್ಕರ್ ಭವನದ ಬಳಿ ಒಂದು ಘಟನೆ ನಡೆದಿರುವಂಥದ್ದು. ಇನ್ನು ಕಳ್ಳರ ಕೈಚಳಕ ಅಂಬೇಡ್ಕರ್ ಭವನದ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಅತೀಕ್ ರೆಹಮಾನ್ ಎಂಬುವವರಿಗೆ ಸೇರಿದ್ದ ನಗದು ಈಗ ಕಳುವಾಗಿರುವಂಥದ್ದು. ನೆಲಮಂಗಲ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ದಾಬಾಸಪೇಟೆಯಲ್ಲಿ ಲಾಜಿಸ್ಟಿಕ್ಸ್ ಅನ್ನ ನಡೆಸ್ತಾ ಇದ್ದ ಅತೀಕ್ ರೆಹಮಾನ್ ಈ ವೇಳೆ ತನ್ನ ಅಣ್ಣನಿಗೆ ಸಂಬಂಧಿಸಿದ ಹಣವನ್ನ ತರುವಂತೆ ಸೂಚಿಸಿದ್ದು, ಬ್ಯಾಂಕ್ನಿಂದ ಹಣ ತರುವಂತೆ ಅತೀಕ್ ರೆಹಮಾನ್ಗೆ ತನ್ನ ಅಣ್ಣ ಹೇಳಿದ್ನಂತೆ. ಹೀಗಾಗಿ ಬ್ಯಾಂಕ್ನಿಂದ ಹಣವನ್ನ ತೆಗೆದುಕೊಂಡು ಅತೀಕ್ ರೆಹಮಾನ್ ಬಂದಿದ್ದಾರೆ. ಇನ್ನು ನೆಲಮಂಗಲದಲ್ಲಿ ಮಿಕ್ಸಿ ರಿಪೇರಿ ಮಾಡಿಸೋದಕ್ಕೆ ಅತೀಕ್ ಹೋಗಿದ್ರಂತೆ. ಆ ಸಂದರ್ಭದಲ್ಲಿ ಹಣದ ಬ್ಯಾಗ್ ಅನ್ನ ಕಾರ್ನಲ್ಲೇ ಇಟ್ಟು ತೆರಳಿದ್ದಾರೆ. ವಾಪಸ್ ಬಂದು ನೋಡಿದಾಗ ಹಣ ಕಳ್ಳತನವಾಗಿರೋದು ಬೆಳಕಿಗೆ ಬಂದಿದೆ. ಈ ಒಂದು ಘಟನೆ ನೋಡಿದಾಗ ಕಳ್ಳರು ಪಕ್ಕಾ ಪ್ಲಾನ್ ಮಾಡಿಕೊಂಡು ಅತೀಕ್ ಬ್ಯಾಂಕ್ಗೆ ಹೋಗಿ ಅಲ್ಲಿಂದ ಹಣ ತಂದಿರೋದನ್ನ ನೋಡಿಯೇ ಸ್ಕೆಚ್ ಹಾಕಿ ಹಣವನ್ನ ಒಡೆದಿದ್ದಾರೆ ಅಂತಾನೆ ಹೇಳಬಹುದು. ಸದ್ಯ ಬರೋಬ್ಬರಿ ಒಂದಲ್ಲ ಎರಡಲ್ಲ 11 ಲಕ್ಷ ಹಣವನ್ನ ದೋಚಿ ಖತರ್ನಾಕ್ ಕಳ್ಳರು ಪರಾರಿಯಾಗಿದ್ದಾರೆ. ಸದ್ಯ ಆ ಒಂದು ದೃಶ್ಯಾವಳಿಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ, ಮಾರ್ಕ್ ಮಾಡಿ ಗಮನಿಸಬಹುದು. ಕಾರು ಪಕ್ಕದಲ್ಲೇ ನಿಂತಿದ್ದಾರೆ, ಅದು ಕೂಡ ನಡು ರಸ್ತೆ. ವಾಹನಗಳು ಎಂದಿನಂತೆ ಸಂಚರಿಸ್ತಾ ಇದ್ದಾವೆ. ಆದರೂ ಯಾವ ಧೈರ್ಯದಲ್ಲಿ ಇವರು ಈ ರೀತಿ ಕಾರ್ ಗ್ಲಾಸನ್ನು ಒಡೆದು ಹಾಕಿ ಕ್ಷಣಾರ್ಧದಲ್ಲಿ ದೋಚಿ ಪರಾರಿಯಾಗಿದ್ದಾರೆ ಅನ್ನೋದರ ಕುರಿತು ಕೂಡ ನೀವು ಗಮನಿಸಬಹುದು. ನೆಲಮಂಗಲ ಟೌನ್ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿದೆ. ಬ್ರೀಜಾ ಕಾರ್ದು ಗ್ಲಾಸ್ ಹೊಡೆದು ನೆಲಮಂಗಲ ಟೌನಲ್ಲಿ 13 ಲಕ್ಷ ದುಡ್ಡನ್ನ ಪಲ್ಸರ್ ಬೈಕಲ್ಲಿ ಇಬ್ರು